ಅಯೋಧ್ಯೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೊಡಲಿದ್ದಾರೆ. ಇವತ್ತು 15,000 ಕೋಟಿ ಮೊತ್ತದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡಲಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ 15 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿದ್ದಾರೆ. ಬೆಳಗ್ಗೆ 10:45ಕ್ಕೆ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ನೀಡಲಿದ್ದಾರೆ. 15 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿರುವ ಪ್ರಧಾನಿ ಮೋದಿ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ನ ಉದ್ಘಾಟನೆಯನ್ನ ನಡೆಸಲಿದ್ದಾರೆ. ಇವತ್ತೇ ರಾಮ ಜನ್ಮಭೂಮಿ ಪಥ ಲೋಕಾರ್ಪಣೆಗೊಳ್ಳಲಿದೆ. 1,000 ಕೋಟಿ ಮೌಲ್ಯದ ಅಯೋಧ್ಯೆಯ ಅಭಿವೃದ್ಧಿ ಕಾಮಗಾರಿ, ಹಾಗೆಯೇ ಉತ್ತರ ಪ್ರದೇಶದ 4,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೂ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಹೀಗಾಗಿ ಪ್ರಧಾನಿ ಸ್ವಾಗತಕ್ಕೆ ರಾಮ ಜನ್ಮಭೂಮಿ ಸಿಂಗಾರಗೊಂಡಿದೆ, ಈಗಾಗಲೇ ತಯಾರಾಗಿದೆ. 15,000 ಕೋಟಿ ಮೊತ್ತದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಚಾಲನೆಯನ್ನ ನೀಡಲಿರುವುದು ಈಗಾಗಲೇ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಇದರ ಲೋಕಾರ್ಪಣೆಗಾಗಿ. ಇವತ್ತೇ ರಾಮ ಜನ್ಮಭೂಮಿ ಪಥ ಲೋಕಾರ್ಪಣೆಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ ರಾಮ ಜನ್ಮಭೂಮಿ ಈಗಾಗಲೇ ಸಿಂಗಾರಗೊಂಡಿದೆ. ಎಲ್ಲ ಕಡೆಗಳಲ್ಲೂ ಕೂಡ ರಾಮ ನಮ ಜಪ ಆಗ್ತಾ ಇದೆ. ಈಗಾಗಲೇ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಈಗ ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಉದ್ಘಾಟನೆಗೆ ಯಾವ ರೀತಿಯಾಗಿ ಸಿಂಗಾರಗೊಂಡಿದೆ, ಯಾವ ರೀತಿಯಾಗಿ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಉದ್ಘಾಟನೆ ಆಗುವಂತಹ ಕಾರ್ಯಕ್ರಮ ನಡೆಯುತ್ತೆ. 3 ಗಂಟೆಯ ಒಂದು ಕಾಲ ಇದೆ. ಈಗಾಗಲೇ 3 ಗಂಟೆಯ ಹೊತ್ತಿಗೆ ಉದ್ಘಾಟನೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹಾಗಾದರೆ 15,000 ಕೋಟಿಯ ಈ ಯೋಜನೆ ಏನು, ಯಾವ ರೀತಿಯಾಗಿ ಉದ್ಘಾಟನೆಗೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ, ಇದರ ವಿಶೇಷತೆ ಏನು, ಎಷ್ಟು ಹೊತ್ತಿಗೆ ಯಾವೆಲ್ಲ ಕಾರ್ಯಕ್ರಮಗಳು ಇದೆ ಅನ್ನುವಂತಹ ಕಂಪ್ಲೀಟ್ ಆದ ಡೀಟೇಲ್ಸ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಕಾರ್ಯಕ್ರಮ 1 ಏನು ಅಂತ ನಾವು ನೋಡ್ತಾ ಹೋಗೋಣ. ರೈಲ್ವೆ ನಿಲ್ದಾಣದ ಉದ್ಘಾಟನೆ ನಡೆಯಲಿದೆ. ಇದು ಬೆಳಗ್ಗೆ 11:15 ಸರಿಯಾಗಿ ಉದ್ಘಾಟನೆಯಾಗಲಿದ್ದು ಅಯೋಧ್ಯ ಧಾಮ ರೈಲು ನಿಲ್ದಾಣ ಲೋಕಾರ್ಪಣೆಗೊಳ್ಳಲಿದೆ. ಇದು 240 ಕೋಟಿ ವೆಚ್ಚದಲ್ಲಿ ಮರು ಅಭಿವೃದ್ಧಿಯಾಗಿರುವಂತಹ ರೈಲು ನಿಲ್ದಾಣ ಆಗಿರೋದು. 3 ಅಂತಸ್ತಿನ ಕಟ್ಟಡ, ಲಿಫ್ಟ್, ಎಸ್ಕಲೇಟರ್, ಪೂಜಾ ಅಂಗಡಿ, ಕ್ಲಾಕ್ ರೂಮ್ ಎಲ್ಲವೂ ಕೂಡ ಈ ಒಂದು ಇಲ್ಲಿ ಇರುವಂಥದ್ದು. ಜೊತೆಗೆ ಮಕ್ಕಳ ಆರೈಕೆಯ ಕೊಠಡಿ, IGBC ಪ್ರಮಾಣೀಕೃತ ಹಸಿರು ನಿಲ್ದಾಣದ ಕಟ್ಟಡ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಏನೋ ಕಾರ್ಯಕ್ರಮ 2ರಲ್ಲಿ ನಾವು ನೋಡ್ತಾ ಹೋಗೋಣ ಏನೇನು ಇದೆ ಅನ್ನೋದು. 8 ವಿಶೇಷ ರೈಲುಗಳಿಗೆ ಇಲ್ಲಿ ಚಾಲನೆಯನ್ನ ನೀಡಲಾಗುತ್ತೆ. ಅಯೋಧ್ಯೆಯ ಆನಂದ್ ವಿಹಾರ್ ಮಾರ್ಗದ ಅಮೃತ್ ಭಾರತ್ ರೈಲಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಮಾಲ್ದಾ ಮಾರ್ಗದ ಎಕ್ಸ್ಪ್ರೆಸ್ ರೈಲಿಗೂ ಕೂಡ ಇಲ್ಲಿ ಚಾಲನೆಯನ್ನ ನೀಡಲಾಗುತ್ತೆ. ಇನ್ನು ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ನವದೆಹಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೂ ಕೂಡ ಇದೇ ಸಂದರ್ಭದಲ್ಲಿ ವಿಶೇಷ ರೈಲಿಗೆ ಚಾಲನೆಯನ್ನ ನೀಡುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಅಮೃತಸರ ದೆಹಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಕೂಡ ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆಯಾಗುತ್ತೆ. ಕೊಯಮತ್ತೂರು ಬೆಂಗಳೂರು ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ಗೂ ಕೂಡ ಈ ಸಂದರ್ಭದಲ್ಲಿ ಚಾಲನೆಯನ್ನ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮಂಗಳೂರು ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಈ ಸಂದರ್ಭದಲ್ಲೇ ಇಲ್ಲಿ ಲೋಕಾರ್ಪಣೆಯಾಗಲಿದೆ. ಇನ್ನು ಜಲ್ನಾ ಮುಂಬೈ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನ ನೀಡ್ತಾರೆ ಪ್ರಧಾನಿ ಮೋದಿ. 8ನೇ ರೈಲು ಅಯೋಧ್ಯೆ ಆನಂದ್ ವಿಹಾರ್ ವಂದೇ ಭಾರತ್ ಎಕ್ಸ್ಪ್ರೆಸ್ಗೂ ಕೂಡ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. 8 ವಿಶೇಷ ರೈಲುಗಳಿಗೆ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಇಷ್ಟು ಮಾತ್ರನಾ ಅಂತ ಅಂದ್ಕೊಂಡ್ರೆ ಖಂಡಿತ ಅಲ್ಲ, ಇನ್ನಷ್ಟು ಕಾರ್ಯಕ್ರಮಗಳಿದೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಅಯೋಧ್ಯೆಯ ಏರ್ಪೋರ್ಟ್ ಇವತ್ತು ಲೋಕಾರ್ಪಣೆಯಾಗಲಿದೆ. ಮಧ್ಯಾಹ್ನ 12:15ಕ್ಕೆ ಅಯೋಧ್ಯೆಯ ನವೀಕೃತ ಏರ್ಪೋರ್ಟ್ ಉದ್ಘಾಟನೆ ಆಗಲಿದೆ. ಪ್ರಮುಖವಾಗಿ 1,450 ಕೋಟಿ ವೆಚ್ಚದ 6,500 ಚದರ ಮೀಟರ್ ವಿಸ್ತೀರ್ಣದ ಏರ್ಪೋರ್ಟ್ ಇದು. ಪ್ರತಿ ವರ್ಷ ಸುಮಾರು 10 ಲಕ್ಷ ಪ್ರಯಾಣಿಕರು ಓಡಾಡುವಂತಹ ನಿರೀಕ್ಷೆಯನ್ನ ಕೂಡ ಈ ಏರ್ಪೋರ್ಟ್ನಲ್ಲಿ ಇಟ್ಟುಕೊಳ್ಳಲಾಗಿದೆ. ಇಲ್ಲಿ ರಾಮ ಮಂದಿರ ವಾಸ್ತುಶಿಲ್ಪ, ಶ್ರೀರಾಮ ಜೀವನದ ವರ್ಣ ಚಿತ್ರಗಳು ಕೂಡ ಈ ಒಂದು ಏರ್ಪೋರ್ಟ್ನ ವಿಶೇಷತೆ. ಅಷ್ಟು ಮಾತ್ರ ಅಲ್ಲ, ಮಳೆ ನೀರು ಕೊಯ್ಲು ಆಗಿರ್ಬೋದು, ಕಾರಂಜಿ ಇದೆ, ಸೋಲಾರ್ ಆಗಿರ್ಬೋದು, ಕಸ ವಿಂಗಡಣೆಯ ಯಾವ ರೀತಿಯಾಗಿ ಮಾಡಬೇಕು, ಕಸ ವಿಂಗಡಣೆಯ ವಿಚಾರಗಳಾಗಿರ್ಬೋದು, ಸಂಪೂರ್ಣವಾಗಿ ಹಸಿರು ವಾತಾವರಣದ 5 ಸ್ಟಾರ್ ಏರ್ಪೋರ್ಟ್ ಇದು. ಇದರ ವಿಶೇಷತೆಯೇ ಇದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದರ ಉದ್ಘಾಟನೆ ಕೂಡ ನಡೆಯಲಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಏನು
ಮತ್ತೊಂದು ಕಾರ್ಯಕ್ರಮ ಏನು? ಉದ್ಘಾಟನೆ ಮತ್ತು ಶಿಲಾನ್ಯಾಸ. ಸೊ ಇವತ್ತು 15,700 ಕೋಟಿ ಯೋಜನೆಗಳ ಒಂದು ಉದ್ಘಾಟನೆ ಆಗುತ್ತೆ, ಅಡಿಗಲ್ಲನ್ನ ಹಾಕಲಾಗುತ್ತೆ. ಅಯೋಧ್ಯೆಯಲ್ಲಿ 11,100 ಕೋಟಿ ಅಭಿವೃದ್ಧಿ ಯೋಜನೆಗಳ ಇರುವಂಥದ್ದು ನೂತನ ಹೈಟೆಕ್ ರಾಮಪಥ, ಭಕ್ತಿಪಥ, ಧರ್ಮಪಥದ ರಸ್ತೆಗಳು, ಜೊತೆಗೆ 2,180 ಕೋಟಿ ವೆಚ್ಚದ ಹಸಿರು ನಗರ ಟೌನ್ಶಿಪ್ಗೆ ಶಿಲಾನ್ಯಾಸವೂ ಕೂಡ ನೆರವೇರಲಿದೆ. 4,600 ಕೋಟಿ ರಸ್ತೆ, ಕಟ್ಟಡ, ಸರ್ಕಾರಿ ಕಚೇರಿಗಳು ಲೋಕಾರ್ಪಣೆಯಾಗಲಿದೆ. 300 ಕೋಟಿ ವೆಚ್ಚದ ವಶಿಷ್ಠ ಕುಂಜ್ ವಸತಿ ಯೋಜನೆಗೆ ಇವತ್ತು ಅಡಿಗಲ್ಲನ್ನ ಹಾಕಲಾಗುತ್ತೆ. ಕಾರ್ಯಕ್ರಮವನ್ನು ಮುಗಿಸಿ ಮೋದಿ ಅವರು ಸಾರ್ವಜನಿಕ ಭಾಷಣವನ್ನ ಮಾಡಲಿದ್ದಾರೆ. ಈಗಾಗಲೇ ಇದರ ಮೇಲೆ ಕೂಡ ಸಾಕಷ್ಟು ನಿರೀಕ್ಷೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಅಯೋಧ್ಯೆಯಲ್ಲಿ ರಾಮನ ಯಾವ ಮೂರ್ತಿ ಪ್ರತಿಷ್ಠಾಪನೆ ಆಗತ್ತೆ ಅನ್ನುವಂತಹ ಕುತೂಹಲ ಅಂತೂ ಎಲ್ರಿಗೂ ಇದೆ. 3 ರಾಮಲಲ್ಲಾ ಮೂರ್ತಿಗಳಲ್ಲಿ ಯಾವುದು ಓಕೆ? ಕರ್ನಾಟಕದ 2 ಶಿಲ್ಪಿಗಳು ಕೆತ್ತಿರುವ ಮೂರ್ತಿ ಇವೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್, ಇಡಗುಂಜಿಯ ಶಿಲ್ಪಿ ಜಿಎಲ್ ಭಟ್, ಇಬ್ಬರಲ್ಲಿ ಒಬ್ಬರ ಮೂರ್ತಿಯನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ. ಈಗ ಇರುವಂತಹ ಕುತೂಹಲ, ಯಾರ ಮೂರ್ತಿ ಆಯ್ಕೆಯಾಗತ್ತೆ? ಕರ್ನಾಟಕದ 2 ಶಿಲ್ಪಿಗಳು ಕೆತ್ತಿದಂತಹ ಮೂರ್ತಿ ಇರುವಂಥದ್ದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್, ಇಡಗುಂಜಿಯ ಶಿಲ್ಪಿ ಜಿಎಲ್ ಭಟ್, ಇಬ್ಬರಲ್ಲಿ ಒಬ್ಬರ ಮೂರ್ತಿ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ. ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲು ಕೆತ್ತಲಾಗಿರುವ 3 ರಾಮಲಲ್ಲಾ ಮೂರ್ತಿಗಳಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು ಅನ್ನೋದರ ಕುರಿತಾಗಿ ನಿನ್ನೆ ದೇಗುಲದ ಸಮಿತಿ ಮತದಾನವನ್ನು ನಡೆಸಿದೆ. ಮೈಸೂರಿನ ಯೋಗರಾಜ್ ಹಾಗೂ ಇಡಗುಂಜಿಯ ಜಿಎಲ್ ಭಟ್ ಹಾಗೂ ರಾಜಸ್ಥಾನದ ಸತ್ಯನಾರಾಯಣ್ ರಾಮಲಲ್ಲಾ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ. ಈ ಮೂರ್ತಿಗಳು 3.5 ಅಡಿ ಎತ್ತರವಿದ್ದು ಬಿಲ್ಲು ಬಾಣ ಹಿಡಿದಿರುವ 5 ವರ್ಷದ ಬಾಲಕ ರಾಮನ ಮುಖವನ್ನ ಇದು ಹೋಲುತ್ತೆ. 3 ಪೈಕಿ ಅರುಣ್ ಯೋಗಿರಾಜ್ ಅಥವಾ ಇಡಗುಂಜಿಯ ಶಿಲ್ಪಿ ಜಿಎಲ್ ಭಟ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಬಹುದು ಎನ್ನಲಾಗಿದೆ. ಕರ್ನಾಟಕಕ್ಕೆ ಇದೊಂದು ಹೆಮ್ಮೆ ಕೂಡ. ಕರ್ನಾಟಕದಿಂದ ಏನಾದರೂ ಆದರೆ ಅದು ಕೂಡ ಇನ್ನೊಂದಷ್ಟು ಹೆಗ್ಗಳಿಕೆಗೆ ಕಾರಣ ಆಗತ್ತೆ. ಸೊ 5 ವರ್ಷದ ಬಾಲ್ಯದ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗತ್ತೆ. ಮೂಲ ರಾಮಮೂರ್ತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಮಗುವಿನಂತೆ ಕಾಣುವಂತಹ ಮೂಲ ರಾಮ ವಿಗ್ರಹ ಇರುವಂಥದ್ದು. ಪ್ರಮುಖವಾಗಿ ಒಟ್ಟು ಇಲ್ಲಿ 51 ಇಂಚು ಎತ್ತರದ ರಾಮಮೂರ್ತಿ. ಜನವರಿ 16ರಿಂದ ಪೂಜೆ ಪುನಸ್ಕಾರ ಶುಚಿತ್ವ ಎಲ್ಲವೂ ಕೂಡ ಆರಂಭ ಆಗತ್ತೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜನವರಿ 22ಕ್ಕೆ ಮೂಲ ರಾಮನ ಪ್ರಾಣ ಪ್ರತಿಷ್ಠೆ ನೆರವೇರಲಿದೆ. ಕರ್ನಾಟಕದಿಂದ 3 ರಾಜ್ಯಗಳಿಗೆ ಹೈಫೈ ಟ್ರೈನ್. ಇವತ್ತು 3 ಹೊಸ ಹೈಟೆಕ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಅಯೋಧ್ಯೆಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹೈಫೈ ಟ್ರೈನ್ಗೆ ಚಾಲನೆಯನ್ನ ನೀಡೋದು. 3 ರಾಜ್ಯಗಳಿಗೆ ಇದು ಸಂಪರ್ಕವನ್ನ ಕಲ್ಪಿಸುವಂಥದ್ದು. ಕರ್ನಾಟಕದ 3 ರಾಜ್ಯಗಳಿಗೆ ಹೈಫೈ ಟ್ರೈನ್ ಇವತ್ತು ಲೋಕಾರ್ಪಣೆಯಾಗಲಿದೆ. ಮಂಗಳೂರು ಮಡ್ಗಾಂವ್ ನಡುವೆ ವಂದೇ ಭಾರತ್ ಟ್ರೈನ್, ಬೆಂಗಳೂರು ಕೊಯಮತ್ತೂರು ನಡುವೆ ವಂದೇ ಭಾರತ್ ಟ್ರೈನ್, ಕೇರಳದ ಮಾಲಾ ಬೆಂಗಳೂರು ನಡುವೆ ಅಮೃತ್ ಭಾರತ್ ಟ್ರೈನ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಬೆಳಗ್ಗೆ 8:30ಕ್ಕೆ ಮಂಗಳೂರಿಂದ ಹೊರಟು ಮಧ್ಯಾಹ್ನ 1:15ಕ್ಕೆ ವಂದೇ ಭಾರತ್ ಟ್ರೈನ್ ಗೋವಾದ ಮಡ್ಗಾಂವ್ ತಲುಪಲಿದೆ. 8 ಬೋಗಿಗಳ ಟ್ರೈನ್ ವಾರದ 6 ದಿನ ಮಂಗಳೂರಿನಿಂದ ಮಡ್ಗಾಂವ್ ಅಲ್ಲಿಗೆ ರೈಲು ಓಡಾಡುತ್ತೆ. ಮಂಗಳೂರು, ಉಡುಪಿ, ಕಾರವಾರ ಮೂಲಕ ಮಡ್ಗಾಂವ್ ತಲುಪಲಿದೆ. ಮಂಗಳೂರಿನಿಂದ 4 ಗಂಟೆ 35 ನಿಮಿಷದಲ್ಲಿ ಮಡ್ಗಾಂವ್ ರೀಚ್ ಆಗಲಿದೆ. ಮಂಗಳೂರಲ್ಲಿ ನಿನ್ನೆ ಸಂಸದ ನಳಿನ್ ಕುಮಾರ್ ಕಟೀಲ್ ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಏನು ಸಿದ್ಧತೆಗಳು ಬೇಕು ಅವೆಲ್ಲದರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡಿಕೊಂಡಿದ್ದಾರೆ ನಿನ್ನೆ ನಳಿನ್ ಕುಮಾರ್ ಕಟೀಲ್ ಅವರು. ಬಹಳ ನಿರೀಕ್ಷಿತವಾಗಿರ್ತಕ್ಕಂಥ ವಂದೇ ಭಾರತ್ ರೈಲು ಮಂಗಳೂರಿಗೆ ಕೊಡುಗೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಮಂಗಳೂರಿಂದ ಮಡ್ಗಾಂವ್ವರೆಗೆ ಪ್ರವಾಸ ಮಾಡುವುದಕ್ಕೆ ಅನುಕೂಲಕರವಾಗುವ ರೀತಿಯಲ್ಲಿ ಈ ರೈಲಿನ ಕೊಡುಗೆಯಾಗಿದೆ. ವಿಶೇಷವಾಗಿ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ರೈಲ್ವೆ ಸಚಿವರಾಗಿರ್ತಕ್ಕಂಥ ವೈಷ್ಣೋದೇವ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 11 ಗಂಟೆಗೆ ಸರಿಯಾಗಿ ಪ್ರಧಾನಮಂತ್ರಿಗಳು ಇದರ ಲೋಕಾರ್ಪಣೆಯನ್ನು ಮಾಡ್ತಾರೆ. ನಾಳೆ ಇಲ್ಲಿಂದ ಮಡ್ಗಾಂವ್ಗೆ ಹೋಗುತ್ತೆ. ದಿನನಿತ್ಯ ಬೆಳಗ್ಗೆ 8:30 ಗಂಟೆಗೆ ಹೊರಡುತ್ತೆ.
ಸುಮಾರು 4:15 5 ಗಂಟೆ ಮಧ್ಯೆ ಅದು ಮಡ್ಗಾಂವನ್ನು ತಲುಪುತ್ತೆ. ಮಡ್ಗಾಂವ್ ವಿಶೇಷವಾಗಿ ಮಂಗಳೂರು ಮತ್ತು ಗೋವಾ ಎರಡೂ ಒಂದೇ ರೀತಿ ಇರತಕ್ಕಂಥ ಕ್ಷೇತ್ರಗಳು. ಇದು ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ, ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಉದ್ಯಮ ಕೇಂದ್ರ ಇದು, ಮತ್ತು ಇವತ್ತು ಬೀಚ್ಗಳಿರ್ತಕ್ಕಂಥ ಪ್ರದೇಶ. ಗೋವಾನು ಅದೇ ರೀತಿಯ ಮಾದರಿ ಇರತಕ್ಕಂಥ ಒಂದು ಪ್ರವಾಸೋದ್ಯಮ ಕೇಂದ್ರ. ಲೋಕಸಭೆ ಎಲೆಕ್ಷನ್ಗೆ ಸಿದ್ದರಾಮಯ್ಯ ಅವರು ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳ ನಡುವೆ ಇನ್ನಷ್ಟು ಅಭಿವೃದ್ಧಿಯ ಜಪವನ್ನ ಈಗ ಪಠಿಸ್ತಾ ಇದ್ದಾರೆ. ಈ ಮಂತ್ರದ ಪಠನೆ ಆಗ್ತಾ ಇದೆ. ಏನಿದ್ರು ಕೂಡ ಅಭಿವೃದ್ಧಿಯ ಮಂತ್ರ. ಈಗ ಆರ್ಥಿಕ ಪರಿಸ್ಥಿತಿ ಕುಂಠಿತ ಆರೋಪ ಇದೆಯಲ್ಲ, ಈ ಆರೋಪಕ್ಕೆ ತಿರುಗೇಟು ಕೊಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಬಹಳ ದಿನಗಳ ಬಳಿಕ ಅಭಿವೃದ್ಧಿಯ ಜಪ ಶುರು ಮಾಡಿದ್ದಾರೆ ಸಿಎಂ. ಇವತ್ತು ರಾಯಚೂರಿನ ಸಿಂಧನೂರಿಗೆ ಸಿಎಂ ಭೇಟಿ ಕೊಡಲಿದ್ದಾರೆ. ಇಂದು 1000 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಹಣಕಾಸಿನ ಪರಿಸ್ಥಿತಿ ಇತಿಮಿತಿ ಒಳಗೆ ಸಾಧ್ಯವಾದಷ್ಟು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗೆ ಸಿಎಂ ಮುಂದಾಗಿದ್ದಾರೆ. ಈ ಮುಖಾಂತರ ಅನುದಾನ ಕೊಡ್ತಿಲ್ಲ ಅಂತ ಕೋಪ ಮಾಡಿಕೊಂಡಿರುವ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ತಂತ್ರವನ್ನ ಹೆಣೆದಿದ್ದಾರೆ. ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿದೆ, ಆರೋಪಗಳು ಮಾಡಲಾಗ್ತಾ ಇದೆ, ಪತ್ರ ವ್ಯವಹಾರಗಳು ನಡೀತಾ ಇದೆ, ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅನುದಾನ ಇಲ್ಲ ಅನ್ನುವಂತಹ ಆರೋಪ ಅವರ ಶಾಸಕರಿಂದನೇ ಕೇಳಿ ಬರ್ತಾ ಇರುವ ಸಂದರ್ಭದಲ್ಲಿ ಈಗ ಅಭಿವೃದ್ಧಿಯ ಜಪವನ್ನ ಪಠಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ನಾವು ಗಮನಿಸಿದ ಹಾಗೆ 1000 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ಕೊಡೋದು ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಭಿವೃದ್ಧಿಯ ಜಪ ಈಗ ಕಾಂಗ್ರೆಸ್ನಿಂದ ನಡೀತಾ ಇರೋದು. ಯಾವ್ಯಾವ ಕ್ಷೇತ್ರಗಳಿಗೆ, ಯಾವ ಶಾಸಕರುಗಳಿಗೆ ಎಷ್ಟು ಅನುದಾನವನ್ನ ಕೊಡ್ತಾರೆ, ಯಾವತ್ತಿನಿಂದ ಈ ಒಂದು ಅನುದಾನ ಕೊಡುವ ಕೆಲಸ ಸ್ಟಾರ್ಟ್ ಆಗತ್ತೆ? ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಾಯಚೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವಂಥದ್ದು, ಮತ್ತೊಂದು ಕಡೆಗೆ ಶಂಕುಸ್ಥಾಪನೆ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ನಡುವೆ ಗ್ಯಾರಂಟಿಗಳ ಒಂದು ಫಲಶ್ರುತಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ, ಯಾವ ರೀತಿಯಾಗಿ ಜನರಿಗೆ ಮುಟ್ಟಿದೆ, ಮತ್ತೊಂದು ಕಡೆಗೆ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಜನಾಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಖುದ್ದು ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಫಲಾನುಭವಿಗಳ ಜೊತೆ ಸಂವಾದವನ್ನು ಕೂಡ ನಡೆಸ್ತಾ ಇದ್ದಾರೆ. ಎಸ್ಪೆಷಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಒಂದು ರೀತಿ ಲೋಕಸಭಾ ಚುನಾವಣೆಗೆ ಎಲ್ಲೋ ಒಂದು ಕಡೆಗೆ ಪ್ರಚಾರವನ್ನು ಆರಂಭಿಸ್ತಾರಾ ಅಂಥದ್ದೊಂದು ಚರ್ಚೆ ಇದೀಗ ರಾಯಚೂರು ವಿಭಾಗದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು 109 ಕೋಟಿಗೂ ಅಧಿಕವಾದಂಥ ತಿಮ್ಮಾಪುರ ಏತ ನೀರಾವರಿ ಯೋಜನೆ, ಮತ್ತೊಂದು ಕಡೆಗೆ ಸುಮಾರು 100 ಕೋಟಿ ವೆಚ್ಚದ ಜಲಜೀವನ್ ಅಂದರೆ ಜಲಜೀವನ್ ಮಿಷನ್ ಯೋಜನೆಯಡಿ ಏನೋ ಕುಡಿಯುವ ನೀರಿನ ಒಂದು ಯೋಜನೆಗೂ ಕೂಡ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈ ನಡುವೆ ಕರ್ನಾಟಕ ಸುವರ್ಣ ಮಹೋತ್ಸವದ ಅಂಗವಾಗಿ ರಾಯಚೂರು ನಗರದಲ್ಲಿ ನಡೆಯುವಂಥ ಒಂದು ಬೃಹತ್ ಮೆರವಣಿಗೆಗೂ ಕೂಡ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ಬೃಹತ್ ಸಮಾವೇಶವನ್ನು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಗ್ಯಾರಂಟಿಗಳ ಯೋಜನೆ ಕುರಿತಂತೆ ಫಲಾನುಭವಿಗಳ ಜೊತೆ ಸಂವಾದವನ್ನು ನಡೆಸೋದ್ರ ಮುಖಾಂತರ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಜನರಿಗೆ ಮುಟ್ಟಿದೆ, ಜನಾಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸೋದ್ರ ಮುಖಾಂತರ ಇದನ್ನು ಲೋಕಸಭಾ ಚುನಾವಣೆಗೆ ಒಂದು ರೀತಿ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಇವತ್ತು ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ರಾಯಚೂರು ಸುತ್ತಮುತ್ತಲ ವಿಭಾಗದ ಏನು ಜನಪ್ರತಿನಿಧಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ಒಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರ ಪ್ರವಾಸ ಇದೆಯಲ್ಲ, ಅದು ಒಂದು ರೀತಿ ಮಹತ್ವದ್ದು ಅಂತ ಹೇಳಲಾಗ್ತಾ ಇದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಜಾತಿ ಜನಗಣತಿ ವಿಚಾರದಲ್ಲಿ ಸರ್ಕಾರ ಅಲರ್ಟ್ ಆಗಿದ್ದು, ಕಾಂತರಾಜ್ ಸಮಿತಿ ವರದಿಯ ಸ್ವೀಕಾರಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಪ್ರಬಲ ಸಮುದಾಯಗಳ ವಿರೋಧದ ನಡುವೆಯೂ ಸರ್ಕಾರ ಈ ತೀರ್ಮಾನ ಕೈಗೊಂಡಿದೆ. ಹಾಗಾದ್ರೆ ಈ ವಿರೋಧದ ನಡುವೆಯೂ ಸರ್ಕಾರ ಈ ತೀರ್ಮಾನ ಕೈಗೊಳ್ಳೋದಕ್ಕೆ ಏನ್ ಕಾರಣ? ನಿಜವಾಗ್ಲೂ ಜಾತಿ ಜನಗಣತಿಯ ವಿಚಾರದಲ್ಲಿ ವರದಿ ಬಿಡುಗಡೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಇದೆಯಲ್ಲ. ಆದ್ರೆ ಇದು ಹಾಗಲ್ಲ. ವರದಿಯನ್ನ ಸ್ವೀಕರಿಸಿ ಯಾವುದೇ ನಿರ್ಧಾರ ಕೈಗೊಳ್ಳದೆ ತಟಸ್ಥವಾದಂತಹ ನೀತಿಯನ್ನ ಅನುಸರಿಸೋದು. ಕಾಂತರಾಜ್ ವರದಿ ಸ್ವೀಕರಿಸಿ ಸುಮ್ಮನೆ ಇಡ್ತಾರ ಸಿಎಂ ಅನ್ನುವಂತಹ ಪ್ರಶ್ನೆ. ಮತ್ತೆ ಹೊಸದಾಗಿ ಜಾತಿ ಜನಗಣತಿಯನ್ನ ತೀರ್ಮಾನ ಮಾಡ್ತೀವಿ ಅಥವಾ ಜಾತಿ ಜನಗಣತಿಯನ್ನ ಹೊಸದಾಗಿ ಮಾಡ್ತೀವಿ ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ 2024ರ ಬಜೆಟ್ನಲ್ಲಿ ಜಾತಿ ಜನಗಣತಿಯ ಬಗ್ಗೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. 2024ರ ಲೋಕಸಭಾ ಚುನಾವಣೆಗೆ ಅಸ್ತ್ರವಾಗಿ ಇದನ್ನೇ ಬಳಕೆ ಮಾಡಿಕೊಳ್ಳುವಂತಹ
ಒಂದಷ್ಟು ಲೆಕ್ಕಾಚಾರಗಳು ಕಂಡು ಬರ್ತಿದೆ. ರಾಜಕೀಯ ದಾಳವಾಗಿ ಬಳಸಿಕೊಳ್ಳೋದಕ್ಕೆ ಸಿಎಂ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಈಗಾಗಲೇ ಕಾಂತರಾಜ್ ವರದಿಯ ಬಗ್ಗೆ ಸಾಕಷ್ಟು ವಿರೋಧಗಳು, ಸಮಾವೇಶಗಳು ಈಗಾಗಲೇ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಟ್ ನಾನು ಇದನ್ನ ಕಾಂತರಾಜ್ ವರದಿ ತಗೊಳ್ತೀನಿ ಅನ್ನುವಂತಹ ಮಾತನ್ನ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಂದ ಮಾತ್ರಕ್ಕೆ ವರದಿ ಬಿಡುಗಡೆ ಆಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಹಾಗಾದ್ರೆ ಸುಮ್ಮನಿರುವಂತಹದ್ದ ನಿರ್ಧಾರ ಹೇಗೆ? ಸುಮ್ಮನಿರೋದು ನಿರ್ಧಾರ ಅನ್ನೋದಕ್ಕಿಂತ ಮುಖ್ಯವಾಗಿ ಇದನ್ನು ಒಂದು ರೀತಿ ಚುನಾವಣಾ ಅಸ್ತ್ರವನ್ನಾಗಿ ಈಗ ಆಲ್ರೆಡಿ ಬಳಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ಸಮುದಾಯವಾಗಿರ್ತಕ್ಕಂಥ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಏನು ಈ ಒಂದು ಜಾತಿ ಗಣತಿ ವರದಿ ವಿರೋಧಿಸಿ ಏನು ಮನವಿ ಪತ್ರವನ್ನು ಕೊಡ್ತಿದೆಯಲ್ಲ, ಅದಕ್ಕೆ ಖುದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹಿ ಹಾಕೋದ್ರ ಮುಖಾಂತರ ಆ ಒಂದು ಸಮುದಾಯದ ಪರವಾಗಿ ನಿಂತಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಸರ್ಕಾರದ ಒಂದು ಭಾಗವಾಗಿ ಸಹಿ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ದರೂ ಕೂಡ DK ಶಿವಕುಮಾರ್ ಇವತ್ತಿನವರೆಗೂ ಕೂಡ ಅದು ವೈಜ್ಞಾನಿಕವಾಗಿಲ್ಲ ಅನ್ನುವಂಥ ನಿಟ್ಟಿನ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದಿನ ಉದ್ದೇಶ ಅಂದರೆ ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಆ ಒಂದು ಸಮುದಾಯದ ಮತಗಳನ್ನ ಸೆಳೆಯುವಂಥ ಒಂದು ತಂತ್ರಗಾರಿಕೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಇದೇ ಜನವರಿ 28ನೇ ತಾರೀಕು ಚಿತ್ರದುರ್ಗದಲ್ಲಿ ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ ಇದೀಗ ಅಖಿಲ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಒಂದು ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಖುದ್ದು ಮುಖ್ಯಮಂತ್ರಿಯವರೇ ಆಹ್ವಾನವನ್ನು ಮಾಡಿರ್ತಕ್ಕಂಥದ್ದು. ಆಮೇಲೆ ಆಯೋಜನೆ ಮಾಡಿರ್ತಕ್ಕಂಥವ್ರು ಯಾರು? ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರಪ್ಪನವರು. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಅಹಿಂದ ಮತಗಳನ್ನ ಸೆಳೆಯುವಂಥ ನಿಟ್ಟಲ್ಲಿ ಇಂಥದ್ದೊಂದು ಸಮಾವೇಶವನ್ನು ಪರೋಕ್ಷವಾಗಿ ಆಯೋಜನೆ ಮಾಡ್ತಾ ಇದ್ದಾರಾ ಅಂತ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಸರ್ಕಾರದ ಭಾಗವಾಗಿರ್ತಕ್ಕಂಥವ್ರು. ಅವರು ಮನಸ್ಸು ಮಾಡಿದ್ರೆ ನಾಳೆಯೇ ವರದಿಯನ್ನು ಸ್ವೀಕಾರ ಮಾಡ್ಬೋದು. ಆದರೆ ಇದನ್ನು ಲೋಕಸಭಾ ಚುನಾವಣೆಗೆ ಅಸ್ತ್ರವನ್ನಾಗಿ ಮಾಡ್ಕೊಳ್ಬೇಕು. ಈ ಒಂದು ವರದಿಯನ್ನು ಇಟ್ಕೊಂಡು ಎಲ್ಲೋ ಒಂದು ಕಡೆಗೆ ಮತಗಳ ಕ್ರೋಢೀಕರಣಕ್ಕೆ ಏನಾದರೂ ಲೆಕ್ಕಾಚಾರವನ್ನು ಹಾಕಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಬಲ ಸಮುದಾಯಗಳು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಈ ಒಂದು ಪ್ರಬಲ ಸಮುದಾಯಗಳ ವಿರೋಧದ ನಡುವೆ ವರದಿಯನ್ನು ಸ್ವೀಕಾರ ಮಾಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದರಂತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವರದಿಯನ್ನು ಸ್ವೀಕಾರ ಮಾಡಿ, ಆದರೆ ವರದಿಯನ್ನು ಬಿಡುಗಡೆ ಮಾಡೋದಕ್ಕೂ ಮುಂಚಿತವಾಗಿ ಚರ್ಚೆಯನ್ನು ಮಾಡಿ ಒಂದು ವೇಳೆ ವಿರೋಧ ವ್ಯಕ್ತವಾದರೆ ಅದನ್ನು ಕೈ ಬಿಡಿ, ಮತ್ತೊಂದು ಜಾತಿ ಗಣತಿ ವರದಿಗೆ ಮುಂದಾಗಿ. ಯಾಕಂತ ಹೇಳಿದರೆ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಜಾತಿ ಗಣತಿ ವರದಿ ಪರವಾಗಿದ್ದೀವಿ ಎನ್ನುವಂಥ ನಿಟ್ಟಲ್ಲಿ ಮಾತನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಕಾಂತರಾಜ್ ಸಮಿತಿ ವರದಿಗೆ ವಿರೋಧ ವ್ಯಕ್ತವಾದರೆ ಮತ್ತೊಂದು ಜಾತಿ ಗಣತಿ ವರದಿಯನ್ನು ಮಾಡೋದಕ್ಕೆ ಅನೌನ್ಸನ್ನು ಮಾಡಿ. ಈ ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂಬರುವಂಥ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥ ಬಜೆಟ್ ಅಧಿವೇಶನದಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ಘೋಷಣೆ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಾಗಿಯೇ ಒಂದು ಕಡೆಯಾಗಿ DK ಶಿವಕುಮಾರ್ ಅವರು ತಮ್ಮ ಏನು ಒಕ್ಕಲಿಗ ಸಮುದಾಯದ ಪರವಾಗಿ ನಿಂತಿದ್ರೆ, ಇತ್ತ ಅಹಿಂದ ಸಮುದಾಯದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಂತಿರ್ತಕ್ಕಂಥದ್ದು. ಸೊ ಹೀಗಾಗಿ ಜನವರಿ 28ರ ಅಹಿಂದ ಸಮಾವೇಶ ಸಾಕಷ್ಟು ತೀವ್ರ ಕುತೂಹಲಕ್ಕೂ ಕೂಡ ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಅವತ್ತು ಸಿದ್ದರಾಮಯ್ಯನವರು ಆ ಒಂದು ಸಮಾವೇಶಕ್ಕೆ ಹಾಜರಾಗ್ತಾರ, ಅಲ್ಲಿ ತಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ಅಹಿಂದ ಸಮುದಾಯಗಳಿಗೆ ಯಾವ ರೀತಿಯಾದಂಥ ಭರವಸೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಜನವರಿ ತಿಂಗಳಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗ್ಡೆ ಅವರ ಅವಧಿ ಮುಕ್ತಾಯವಾಗುತ್ತೆ. ಈ ಒಂದು ಜನವರಿ ತಿಂಗಳಲ್ಲೇ ವರದಿಯನ್ನು ಸ್ವೀಕಾರ ಮಾಡುತ್ತಾ ಅಥವಾ ಲೋಕಸಭಾ ಚುನಾವಣೆವರೆಗೂ ಕೂಡ ಈ ಒಂದು ವಿಚಾರವನ್ನು ಚರ್ಚೆಯಲ್ಲಿಟ್ಟು ಆ ಬಳಿಕ ಏನಾದರೂ ಲೋಕಸಭಾ ಚುನಾವಣೆ ಬಳಿಕ ಈ ಒಂದು ವರದಿಯನ್ನು ಸ್ವೀಕಾರ ಮಾಡುತ್ತಾ, ಇಂಥದ್ದೊಂದು ಚರ್ಚೆಗಳು ವಿಮರ್ಶೆಗಳು ಸಾಕಷ್ಟು ಕುತೂಹಲವು ಕೂಡ ಮೂಡಿಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪಗೆ ಕೋರ್ಟ್ ದಂಡ ವಿಧಿಸಿದೆ. 6,96,70,000 ದಂಡ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ನೀಡಿದೆ. ದಂಡ ಪಾವತಿಸದಿದ್ದರೆ 6 ತಿಂಗಳು ಸೆರೆವಾಸ ಅನುಭವಿಸುವಂತೆ ಆದೇಶ ಮಾಡಿದ್ದು, ದಂಡದ ಹಣದಲ್ಲಿ 6,96,60,000 ರೂಪಾಯಿ ಹಣವನ್ನು ದೂರುದಾರರಿಗೆ ಪರಿಹಾರವಾಗಿ ನೀಡಬೇಕು. ಉಳಿದ 10,000 ರೂಪಾಯಿ ಹಣವನ್ನು ಸರ್ಕಾರಕ್ಕೆ ದಂಡವಾಗಿ ನೀಡಲು ಆದೇಶ ಮಾಡಲಾಗಿದೆ. 2011ರಲ್ಲಿ ಮಧು ಬಂಗಾರಪ್ಪ ಕೊಟ್ಟ ಚೆಕ್ ಬೌನ್ಸ್ ಆಗಿದೆ ಅಂತ ರಾಜೇಶ್ ಎಕ್ಸ್ಪೋರ್ಟ್ಸ್ ಸಂಸ್ಥೆ ಪ್ರಕರಣ ದಾಖಲಿಸಿತ್ತು. ಇಂಗ್ಲಿಷ್ ನಾಮಫಲಕ ವಿರುದ್ಧ ಕರವೇ ಹೋರಾಟ ಮುಂದುವರೆದಿದೆ. ರಾಜರಾಜೇಶ್ವರಿ ನಗರದ ಗೋಪಾಲನ್ ಆರ್ಕಿಡ್ ಮಾಲ್ನಲ್ಲಿ ಹಾಕಿದ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ಹರಿದು ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾರಾಯಣಗೌಡ ಅರೆಸ್ಟ್ ಆದ್ರೆ ಹೇಳೋರ್ ಕೇಳೋರ್ ಇಲ್ವಾ, ನಾವು ಕಾರ್ಯಕರ್ತರು ಇನ್ನೂ ಹೊರಗಿದ್ದೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ ನಮ್ಮಳು ಮಾತೇ ಇಲ್ಲ.
ಬಿಡೋ ಮಾತೇ ಇಲ್ಲ. ನಾರಾಯಣ ಗೌಡ್ರು ಅರೆಸ್ಟ್ ಆಗಿರ್ಬೋದು, ನಾವಿಲ್ಲ ಕಾರ್ಯಕರ್ತರು ಬರ್ತಿದ್ದೀವಿ. ಗೌಡ್ರು ಅರೆಸ್ಟ್ ಆಗಿರ್ಬೋದು, ಕಾರ್ಯಕರ್ತರು ಇನ್ನೂ ಬರ್ತಿದ್ದೀವಿ. ಇದರಲ್ಲಿ ಯಾವುದೇ ಕಾರಣ. ಚಿತ್ರದುರ್ಗದಲ್ಲಿ ಐವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಂಡಿದ್ದು ಅಸ್ಥಿಪಂಜರಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಜಗನ್ನಾಥ್ ರೆಡ್ಡಿ ಕುಟುಂಬಸ್ಥರು ಆತ್ಮಹತ್ಯೆಗೂ ಮುನ್ನ ಬರೆದಿದ್ದಾರೆ ಅನ್ನಲಾದ ಡೆತ್ ನೋಟ್ ಪತ್ತೆಯಾಗಿದ್ದು, ಜಗನ್ನಾಥ್ ರೆಡ್ಡಿ ಮಗ ನರೇಂದ್ರ ರೆಡ್ಡಿ ವಿರುದ್ಧ ರಾಬರಿ ಕೇಸ್ ಆಗಿತ್ತು. 2013ರಲ್ಲಿ ಬಿಡದಿ ಬಳಿ ವಾಹನ ತಡೆದು ದರೋಡೆ ಮಾಡಿದ್ದ ಆರೋಪ ಕೇಳಿ ಬಂದಿತ್ತು. ಈ ಕೇಸ್ನಿಂದ ಮನನೊಂದು ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿದೆ ಎನ್ನಲಾಗಿದೆ. ಡೆತ್ ನೋಟ್ನಲ್ಲಿನ ಅಂಶಗಳ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ.